ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ಇಂದು ದಕ್ಷಿಣೇಶ್ವರಕ್ಕೆ ಬರ್ತೀಯಾ? ನರೇಂದ್ರ ಮತ್ತು ಮಹೇಂದ್ರನಾಥ್ ಗುಪ್ತ್ ಮನೆಯ ವರಾಂಡದಲ್ಲಿ ಕುಳಿತಿದ್ರು. ಮಹೇಂದ್ರ ಹೇಳಿದ, ಠಾಕೂರ್ ನಿನ್ನನ್ನು ನೆನೆಸ್ಕೊಳ್ತಾ ಇದ್ರು. ಏನು ಹೇಳ್ತಿದ್ರು? ಹಾಜ್ರಾ ಹೇಳಿದ, ನೀನು ಮತ್ತೆ ಯಾವುದೋ ಮೊಕದ್ದಮೆಯಲ್ಲಿ ಸಿಲುಕಿಕೊಂಡಿದ್ದೀಯ. ಹಳೆಯ ಮೊಕದ್ದಮೆ, ಮನೆಯದ್ದು. ಬಾಬಾನ ಸಮಯದಿಂದಲೇ ನಡೀತಾ ಇದೆ. ಹಾಜ್ರಾರಿಗೆ ಈಗ ಗೊತ್ತಾಗಿರಬಹುದು. ಠಾಕೂರ್ ಏನು ಹೇಳ್ತಿದ್ರು? ಠಾಕೂರ್ ಹೇಳಿದ್ರು, ನರೇಂದ್ರ ಜಗದಂಬೆಯನ್ನು ನಂಬೋದಿಲ್ಲ. ದೇಹಧಾರಣೆ ಮಾಡಿದ ಮೇಲೆ ಶಕ್ತಿಯನ್ನು ನಂಬಲೇಬೇಕು. ಶಕ್ತಿಯನ್ನು ಅಸ್ವೀಕಾರ ಮಾಡಲು ಸೀಮೆ ಮೀರೋದು ಒಳ್ಳೆಯದಲ್ಲ. ಈಗಂತೂ ಶಕ್ತಿ ಅಧಿಕಾರ ಕ್ಷೇತ್ರದಲ್ಲೇ ಬಂದಿದೆ. ಮತ್ತೆ ಅವರು ನನ್ನ ಕೇಳಿದರು, ಏನು ನೀನು ನರೇಂದ್ರನ ಭೇಟಿ ಆಗಿಲ್ವಾ? ನಾನು ಹೇಳಿದೆ ಆಗಿಲ್ಲ ಅಂತ. ಅದಕ್ಕೆ ಅವರಂದರು, ನಿನ್ನ ಭೇಟಿಯಾಗಿ ನಿನ್ನನ್ನು ಗಾಡೀಲಿ ಕರೆದುಕೊಂಡು ಬಾ ಅಂತ. ನರೇಂದ್ರ ಇದಕ್ಕೆ ಏನೂ ಹೇಳಲಿಲ್ಲ. ಮತ್ತೆ ಮಹೇಂದ್ರ ಗುಪ್ತ್ ಕೇಳ್ತಾರೆ, ಇಂದು ದಕ್ಷಿಣೇಶ್ವರಕ್ಕೆ ಬರ್ತೀಯಾ? ಇಲ್ಲ, ಮೊಕದ್ದಮೆಯ ಮುಂದಿನ ದಿನಾಂಕದ ಸಲುವಾಗಿ ಇವತ್ತು ಬ್ಯಾರಿಸ್ಟರನ್ನು ಭೇಟಿಯಾಗಬೇಕಾಗಿದೆ. ಇಂತಹ ಆರ್ಥಿಕ ಸ್ಥಿತಿಯಲ್ಲಿ ಮೊಕದ್ದಮೆ ಹೇಗೆ ಹೋರಾಡ್ತೀಯಾ? ನರೇಂದ್ರನ ಮುಖದಲ್ಲಿ ಒಂದು ಸಮಾಧಾನದ ಒಂದು ಮುಗುಳ್ನಗೆ ಇತ್ತು. ಬ್ಯಾರಿಸ್ಟರ್ ನನ್ನ ಬಾಬಾನ ಮಿತ್ರರು. ಅವರೇ ಸಹಾಯ ಮಾಡ್ತಿದ್ದಾರೆ ಮತ್ತು ಮನೆಯ ಕೆಲವೊಂದು ಸಾಮಾನು ಮಾರಾಟ ಆಗುತ್ತಿವೆ. ಠಾಕೂರ್ ಶನಿವಾರ ಅಗರ್ಚಂದ್ ಸೇನರ ಮನೆಗೆ ಬರ್ತಿದ್ದಾರೆ. ನೀನು ಅಲ್ಲಿಗೆ ಬಾ. ಶನಿವಾರ? ಆಯಿತು, ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂದು ಠಾಕೂರ್ ಅವರ ಕೋಣೆಯಲ್ಲಿ ಕುಳಿತು ಮೆಲುದನಿಯಲ್ಲಿ ಹಾಡು ಗುಣಗುಣಿಸ್ತಾ ಇದ್ರು. ನರೇಂದ್ರ ಬಂದು ಅವ್ರ ಕಾಲು ಹಿಡ್ಕೊಂಡ. ಠಾಕೂರ್ ಅವನ ಕಡೆಗೆ ನೋಡಿದ್ರು. ಏನಾಯ್ತಪ್ಪ ಇವತ್ತು? ಇದೆಲ್ಲ ಏನಾಗ್ತಿದೆ? ನೀವು ಹೇಳಿದ್ದೀರಿ ನನ್ನ ತಾಯಿ ಮತ್ತು ತಮ್ಮಂದಿರ ಜವಾಬ್ದಾರಿ ನನಗೆ ಕೊಡಲಾಗಿದೆ ಅಂತ. ಹೌದು, ಹೇಳಿದ್ದೆ. ಒಂದು ವೇಳೆ ಇದು ಜಗನ್ಮಾತೆ ಇಚ್ಛೆ ಆಗಿರದೇ ಇದ್ದರೆ ನಿನ್ನ ತಂದೆಯ ದೇಹಾಂತ ಏಕೆ ಆಗುತ್ತಿತ್ತು? ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಪೂರ್ಣ ಅಸಮರ್ಥನಾಗಿದ್ದೇನೆ. ಇದು ಯಾರ ಕರ್ತವ್ಯವೋ ಅವರಿಗೆ ತಿರುಗಿಸುತ್ತಿದ್ದೇನೆ. ಹಾಗಾದರೆ ನನ್ನ ಕಾಲು ಏಕೆ ಹಿಡಿದಿದ್ದೀಯಾ? ನೀವು ಜಗನ್ಮಾತೆಗೆ ಅವಳ ಕೆಲಸವನ್ನು ಅವಳೇ ಮಾಡಲಿಕ್ಕೆ ಹೇಳಿ, ನನ್ನನ್ನು ಜವಾಬ್ದಾರಿಯಿಂದ ಮುಕ್ತ ಮಾಡಲು ಹೇಳಿ. ಏನಾಗಿದೆ ಇವತ್ತು? ನಿನ್ನ ಪೌರುಷ ಯಾಕೆ ಅಶಕ್ತವಾಗಿದೆ? ಏಕೆಂದರೆ ನನ್ನ ಪೌರುಷದ ಭ್ರಮೆ ನಾಶ ಆಗಿದೆ. ನನ್ನ ತಾಯಿಯ ಮತ್ತು ತಮ್ಮಂದಿರ ಕಷ್ಟಗಳನ್ನು ದೂರ ಮಾಡಲು ನೀವು ಜಗನ್ಮಾತೆ ಹತ್ತಿರ ಪ್ರಾರ್ಥಿಸಲೇಬೇಕು. ನಾನಿಂಥ ಸಾಂಸಾರಿಕ ಮಾತುಗಳನ್ನು ಜಗನ್ಮಾತೆ ಹತ್ತಿರ ಆಡೋದಿಲ್ಲ. ಇದು ಅವಳ ಮಾಯೆ. ಅವಳೇ ಹೇಗೆ ಬೇಕೋ ಹಾಗೆ ನಡೆಸಬೇಕು. ಅಡ್ಡಿ ಮಾಡಲು ನಾನ್ಯಾರೋ? ನರೇಂದ್ರ ಈಗ ಹಠದಿಂದ ಹೇಳಿದ, ಈ ಸಂಸಾರ ಅವಳದಾದರೆ ಸಂಸಾರಿಕ ಮಾತುಗಳನ್ನು ಅವಳಿಗೆ ಹೇಳಬೇಕು. ಸಂಸಾರ ಅವಳದು ಅಂತ ನೀನೆಲ್ಲಿ ಒಪ್ಪುತ್ತೀಯೇನು? ನೀನು ಒಪ್ಪೋದಿಲ್ಲ, ಅದಕ್ಕೆ ನಿನಗೆ ಕಷ್ಟ. ನಾನು ಒಪ್ಪೋದಿಲ್ಲ ಅನ್ನೋದು ಸತ್ಯ ಅಲ್ಲ. ಜಗನ್ಮಾತೆ ನನಗೆ ಗೊತ್ತಿಲ್ಲ ಅನ್ನೋದೇ ಸತ್ಯ. ಅವಳು ನಿನಗೆ ಗೊತ್ತೇ ಇಲ್ಲ ಅಂದಮೇಲೆ ಅವಳ ಜೊತೆ ಮಾತಾಡಲು ಏಕೆ ಹೇಳ್ತೀಯ? ನಿನಗೆ ಯಾರು ಗೊತ್ತಿದ್ದಾರೋ ಅವ್ರಿಗೆ ಹೇಳು. ಈಗ ನರೇಂದ್ರನ ಕಣ್ಣುಗಳು ತೇವು ಆದವು. ನನಗಂತೂ ಕೇವಲ ನೀವೊಬ್ಬರೇ ಗೊತ್ತು, ಅದಕ್ಕೆ ನಿಮಗೆ ಹೇಳ್ತಿದ್ದೇನೆ. ನಿಮಗೆ ಜಗನ್ಮಾತೆ ಗೊತ್ತು, ಅದಕ್ಕೆ ನೀವೇ ಅವಳ ಹತ್ತಿರ ಮಾತಾಡಿ. ಅರೇ, ನಾನಂತೂ ತುಂಬ ಸಲ ಹೇಳಿದ್ದೇನೆ, ನರೇಂದ್ರನ ಕಷ್ಟ ದೂರ ಮಾಡು ಅಂತ. ನೀನು ತಾಯಿಯನ್ನು ಒಪ್ಪೋದಿಲ್ಲ, ಅದಕ್ಕೆ ತಾಯಿ ಕೇಳೋದಿಲ್ಲ. ನೀವು ಮತ್ತೊಮ್ಮೆ ಹೇಳಿ, ನನ್ನ ಕಡೆಯಿಂದ ಹೇಳಿ. ಎಲ್ಲಿವರೆಗೂ ಒಪ್ಪೋದಿಲ್ಲ ಅಲ್ಲಿವರೆಗೂ ಹೇಳಿ. ಇಲ್ಲ ಅಂದರೆ ನಿಮ್ಮ ಕಾಲುಗಳನ್ನು ನಾನು ಬಿಡೋದೇ ಇಲ್ಲ. ನೀನಂತೂ ತುಂಬ ಹಠಿಯಾಗಿಬಿಟ್ಟಿದ್ದೀಯಪ್ಪ. ನೀನೇ ಸ್ವತಃ ಹೇಳು. ನಿನಗೆ ತಾಯಿ ಗೊತ್ತಿಲ್ವಾ? ಗೊತ್ತು ಮಾಡ್ಕೊ. ಈ ಸಲ ನರೇಂದ್ರನಿಗೂ ಸರಿ ಅನ್ನಿಸ್ತು. ಸುಮ್ಮನೆ ಹಠ ಮಾಡ್ತಿದ್ದೇನೆ ಅನ್ನಿಸ್ತು. ತಾಯಿಯನ್ನು ಮಾತನಾಡಿಸಿದ್ರೇ ಪರಿಚಯ ಆಗತ್ತೆ ಅಂತ ಅನ್ನಿಸ್ತು. ನಮ್ಮ ಮಾರ್ಗದಲ್ಲಿ ನಾವು ಸ್ವತಃ ನಡಿಬೇಕೋ? ಯಾರ್ದಾದ್ರೂ ಹೆಗಲ ಮೇಲೆ ಕುಳಿತು ಎಷ್ಟು ದೂರ ಹೋಗ್ಬೋದು? ನನ್ನ ಮಾತು ಕೇಳ್ತಾಳಾ? ಯಾಕೆ ಕೇಳೋದಿಲ್ಲ? ಅವಳು ಜಗನ್ಮಾತೆ, ಎಲ್ಲರ ತಾಯಿ. ಪುತ್ರನ ಪ್ರಾರ್ಥನೆಗೆ ಕಿವಿ ಕೊಡೋದಿಲ್ವಾ? ನರೇಂದ್ರ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ನಿಂತು ಬಿಟ್ಟ. ಇವತ್ತು ಮಂಗಳವಾರ. ಇಂದು ರಾತ್ರಿ ಕಾಳಿ ಮಂದಿರದ ಒಳಗೆ ಹೋಗಿ ಪ್ರಾರ್ಥನೆ ಮಾಡು.
ನೀನು ಏನು ಕೇಳ್ತೀಯೋ ಮಾ ನಿನಗೆ ಅದನ್ನೇ ಕೊಡ್ತಾಳೆ. ನನ್ನ ಮಾ ಚಿನ್ಮಯಿ ಬ್ರಹ್ಮಶಕ್ತಿಯಾಗಿದ್ದಾಳೆ. ಅವಳ ಇಚ್ಛಾಶಕ್ತಿಯಿಂದ ಈ ಸಂಸಾರವನ್ನು ಹೆತ್ತಿದ್ದಾಳೆ. ಅವಳು ಏನು ಮಾಡಲು ಅಸಾಧ್ಯ? ಈಗ ನರೇಂದ್ರ ಠಾಕೂರ್ರ ಕಾಲುಗಳನ್ನು ಕೈಯಿಂದ ಸಡಿಲುಗೊಳಿಸಿದ. ಠಾಕೂರರು ಕಾಲುಗಳನ್ನು ಹಿಂದೆ ಎಳೆದುಕೊಂಡ್ರು. ಅವನು ಎದ್ದು ಕುಳಿತ. ಹೋಗು, ಮನಸ್ಸಿನ ಉದ್ವಿಗ್ನತೆಯನ್ನು ಶಾಂತ ಮಾಡ್ಕೋ. ಚಿಂತೆ ಮತ್ತು ಅಹಂಕಾರಗಳನ್ನು ಗಂಗೆಗೆ ಅರ್ಪಿಸಿ ಬಾ. ಮನಸ್ಸಿನಲ್ಲಿ ಸತ್ವಗುಣ ವೃದ್ಧಿ ಮಾಡ್ಕೋ. ತಾಯಿಯ ಧ್ಯಾನ ಮಾಡು. ನರೇಂದ್ರ ಕೈ ಜೋಡಿಸಿ ಹೋಗಿ ಗಂಗಾ ನದಿಯ ತಟದಲ್ಲಿ ಕುಳಿತುಕೊಂಡ. ರಾತ್ರಿ 1 ಗಂಟೆ ದಾಟಿತ್ತು. ನರೇಂದ್ರ ಇನ್ನೂ ತಟದಲ್ಲೇ ಕುಳಿತಿದ್ದ. ಠಾಕೂರರು ಹತ್ತಿರ ಬಂದು ನಿಂತರು. ಹೋಗು, ಮಂದಿರದ ಒಳಗೆ ಹೋಗು. ತಾಯಿಯ ದರ್ಶನ ಮಾಡು. ನಿನ್ನ ಪರಿವಾರಕ್ಕೋಸ್ಕರ ಏನು ಬೇಕೋ ಕೇಳ್ಕೊ. ನರೇಂದ್ರ ಎದ್ದು ನಿಂತ ಮತ್ತು ಮಂದಿರದ ಕಡೆ ನಡೆದ. ಠಾಕೂರರು ಕೂಡ ಅವನ ಹಿಂದೆ ಹಿಂದೆ ಹೊರಟರು. ಆದರೆ ಅವರ ನಡಿಗೆ ತುಂಬ ನಿಧಾನ ಇತ್ತು. ಅವರು ಮಂದಿರದ ಒಳಗೆ ಹೋಗದೆ ತಮ್ಮ ಕೋಣೆಯೊಳಗೆ ಕುಳಿತುಕೊಂಡ್ರು. ಅಲ್ಲಿಂದ ಮಂದಿರದ ಬಾಗಿಲು ಕಾಣಿಸ್ತಾ ಇತ್ತು. ಅವರು ನೋಡುತ್ತಿದ್ದರು. ನರೇಂದ್ರ ಮಂದಿರದ ಒಳಗೆ ಪ್ರವೇಶ ಮಾಡ್ತಾ ಇದ್ದ. ಅವನ ಮನದಲ್ಲಿ ಆತುರತೆ ಇತ್ತು. ಅವನ 4 ಕಡೆ ದಿವ್ಯತೆಯ ಅನುಭವ ಆಗ್ತಿತ್ತು. ಅವನಿಗೆ ಆ ಮಂದಿರ ಆ ಲೋಕದಲ್ಲೇ ಇಲ್ಲ ಅನ್ನಿಸ್ತು. ದೃಷ್ಟಿ ಮೇಲೆತ್ತಿ ತಾಯಿಯ ಪ್ರತಿಮೆಯ ಕಡೆಗೆ ನೋಡಿದ. ಆದರೆ ಅಲ್ಲಿ ನಿರ್ಜೀವ ಪ್ರತಿಮೆ ಇರಲಿಲ್ಲ. ಸಾಕ್ಷಾತ್ ಚಿನ್ಮಯಿ, ಅನಂತ, ಪ್ರೇಮ ಮತ್ತು ಸೌಂದರ್ಯದ ಆಧಾರ ರೂಪಿಣಿ ಸಶರೀರ ವಿದ್ಯಮಾನಳಾಗಿದ್ದಳು. ನರೇಂದ್ರನ ಹೃದಯ ಭಕ್ತಿಯಿಂದ ತುಳುಕುತ್ತಿತ್ತು. ಚಿಕ್ಕ ಮಗುವಿನ ಹಾಗೆ ಅವನು ಮಾ ಮಾ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ. ಕೈ ಜೋಡಿಸಿದ. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಮತ್ತೆ ಮತ್ತೆ ನಮಸ್ಕರಿಸಿದ. ಮನದಲ್ಲೂ ಏನೂ ಇಲ್ಲ, ಮಾತಲ್ಲೂ ಏನೂ ಇಲ್ಲ. ಕೇವಲ ಮಾ ಮಾ ಎಂದು ಉಚ್ಚಾರ ಮಾಡ್ತಾ ಇದ್ದ. ಮಾ, ನನಗೆ ಭಕ್ತಿ ಕೊಡು, ವೈರಾಗ್ಯ ಕೊಡು, ವಿವೇಕ ಕೊಡು. ಇವುಗಳಿಂದ ನಿನ್ನ ದರ್ಶನ ಯಾವಾಗಲೂ ಮಾಡಬಹುದು. ಅವನಿಗೆ ಯಾವುದೋ ಒಂದು ಶಾಂತಿ ಸಾಗರದ ನಡುವೆ ಶಾಂತ ದ್ವೀಪದಲ್ಲಿ ಕುಳಿತ ಹಾಗೆ ಅನ್ನಿಸ್ತಿತ್ತು. ಎಲ್ಲ ಪ್ರಪಂಚ ವಿಲೀನವಾಗ್ತಾ ಇತ್ತು. ಕೇವಲ ಅವನಿದ್ದ ಮತ್ತು ಮಾ ಇದ್ದಳು. ಠಾಕೂರರು ನೋಡಿದ್ರು. ನರೇಂದ್ರ ಮಂದಿರದಿಂದ ಹೊರಗೆ ಬರ್ತಾ ಇದ್ದಾನೆ. ಅವನು ನಶೆಯಲ್ಲಿ ಇರೋ ಹಾಗೆ ಜೋಲಾಡ್ತಿದ್ದ ಮತ್ತು ಬಾಯಲ್ಲಿ ಕೇವಲ ತಾಯಿಯನ್ನು ಸ್ತುತಿಸುತ್ತಿದ್ದ. ಠಾಕೂರರು ಹತ್ತಿರ ಬಂದು ಕೇಳಿದರು, ಏನು ಗೃಹಸ್ಥಿ ಅಭಾವವನ್ನು ದೂರ ಮಾಡು ಅಂತ ಕೇಳಿದ್ಯಲ್ಲ? ನರೇಂದ್ರ ಬೆದರಿದಂತೆ ಸ್ವಲ್ಪ ಚಿಂತಿತನಾಗಿ ಸ್ವಲ್ಪ ವಿಸ್ಮಿತನಾಗಿ ಕಂಡ. ಇಲ್ಲ ಮಹಾರಾಜ್, ನಾನದನ್ನು ಮರ್ತೇ ಬಿಟ್ಟೆ. ಯಾರಿಗೆ ಸ್ವಂತದ ಹಿತ ಅಹಿತಗಳ ಬಗ್ಗೆ ಲಕ್ಷ್ಯ ಇಲ್ಲವೋ ಅವರ ಉದ್ಧಾರ ಹೇಗೆ ಆದೀತು? ನಿನ್ನ ಸಲುವಾಗಿ ನಾನು ಇಶಾನ್ನಂಥ ಸಣ್ಣ ಸಣ್ಣ ಅಧಿಕಾರಿಗಳ ಹತ್ರನೂ ನಿನ್ನ ನೌಕರಿ ಸಲುವಾಗಿ ಕೇಳ್ಕೊಳ್ತಾ ಇರ್ತೀನಿ. ಆದರೆ ನೀನು ಜಗನ್ಮಾತೆ ಹತ್ರ ಹೋಗಿಯೂ ಬರಿಗೈಯಿಂದ ಬಂದಿದೀಯಾ? ಇಲ್ಲ, ಬರಿಗೈಯಲ್ಲಂತೂ ನಾನು ಹಿಂತಿರುಗಿಲ್ಲ ಮಹಾರಾಜ್. ನಾನು ಕೇಳ್ಕೊಂಡೆ, ಆದರೆ ಏನು ಮಾಡಲಿ ಮಹಾರಾಜ್? ಹೋಗು ಹೋಗು ಅಂತ ಮಂದಿರದ ಒಳಗೆ ತಳ್ಳಿದ್ರು. ಹೋಗಿ ಮತ್ತೆ ಪ್ರಾರ್ಥಿಸು, ಇನ್ನೂ ಸಮಯ ಮೀರಿಲ್ಲ. ಮತ್ತೆ ಹೋಗಿ ತಮ್ಮ ಆಸನದಲ್ಲಿ ಕುಳಿತುಕೊಂಡು ಮುಗುಳ್ನಕ್ರು. ನರೇಂದ್ರ ಮತ್ತೆ ಮೊದಲಿನಂತೆ ಹಿಂತಿರುಗಿದ. ಆದರೆ ಠಾಕೂರಿಗೆ ಯಾವುದೇ ಉತ್ಸುಕತೆ ಇರಲಿಲ್ಲ, ಏಕೆಂದರೆ ಅವ್ರಿಗೆ ಗೊತ್ತಿತ್ತು ಏನಾಗಿರಬಹುದೆಂದು. ಏನು, ಈ ಸಲನಾದರೂ ಕೇಳ್ಕೊಂಡ್ಯಾ? ನರೇಂದ್ರ ಮತ್ತೆ ಆಶ್ಚರ್ಯನಾದ. ಯಾವುದೋ ಸಮೋಹನದಿಂದ ಎಚ್ಚೆತ್ತ ಹಾಗೆ ಹೇಳ್ದ. ಇಲ್ಲ ಮಹಾರಾಜ್. ಮತ್ತೆ ಏನು ಮಾತಾಡಿದೆ? ನಾನಂತೂ ನನ್ನ ವಶದಲ್ಲೇ ಇರಲಿಲ್ಲ ಮಹಾರಾಜ್. ತಾಯಿಯನ್ನು ನೋಡಿದ ತಕ್ಷಣ ಕೇವಲ ವಿವೇಕ, ವೈರಾಗ್ಯ, ಭಕ್ತಿಯನ್ನೇ ಕೇಳಿಕೊಂಡೆ. ಏನಪ್ಪ ಇದು? ಇನ್ನೊಮ್ಮೆ ಹೋಗಿ ಪೂರ್ಣ ಚೈತನ್ಯದಲ್ಲಿ ಏನು ಕೇಳಬೇಕು ಅಂದ್ಕೊಂಡಿದ್ಯೋ ಅದನ್ನೇ ಕೇಳು. ಹೋಗು ಹೋಗು ಹೋಗು. ಇನ್ನೂ ತಡ ಮಾಡಿದರೆ ಸಮಯ ಮೀರಿ ಹೋಗುತ್ತೋ ಎಂಬಂತೆ ಅವನನ್ನು ಒಳಗೆ ತಳ್ಳಿದರು. ಅವನು ಒಳಗೆ ಹೋದ್ಮೇಲೆ ಠಾಕೂರರು ನಗತೊಡಗಿದ್ರು. ಈ ಸಲ ನರೇಂದ್ರ ಪೂರ್ಣ ಚೈತನ್ಯದಿಂದಿದ್ದ. ಮಾ ಸಾಕ್ಷಾತ್ ನಿಂತಿದ್ದಳು. ಏನು ಬೇಕೋ ಕೇಳೋ ಎಂಬಂತೆ ಸ್ನೇಹಮಯವಾಗಿ ನೋಡಿದ್ಲು. ನಾಚಿಕೆಯಿಂದ ನರೇಂದ್ರನ ಕಾಲುಗಳು ಸೋತು ಹೋದವು. ಕಂಠ ಒಣಗಿತು ಮತ್ತು ತಾಯಿಯ ಕಡೆ ನೋಡಿ ಹೇಳಿದ, ಬೇರೇನೂ ಕೇಳೋದಿಲ್ಲಮ್ಮ. ನನಗೆ ಬರೀ ವಿವೇಕ, ವೈರಾಗ್ಯ, ಭಕ್ತಿ ಕೊಡು. ನಿನ್ನನ್ನು ಬೇರೆಯವಳು ಅಂದ್ಕೊಂಡು ನಿನ್ನ ಹತ್ತಿರ ಕೇಳಲು ಬಂದಿದ್ದೆ. ನಿನಗೆ ನನ್ನ ಮೇಲೆ ಲಕ್ಷ್ಯವೇ ಇಲ್ಲ ಅನ್ನೋ ಹಾಗೆ. ತಾಯಿಗೆ ಶಿಶುವಿನ ಮೇಲೆ ಲಕ್ಷ್ಯ ಇಲ್ಲದೆ ಬೇರೆ ಯಾರಿಗೆ ಇರುತ್ತೆ?
ತಾಯಿ ಹಾಲಿನ ಲೋಟವನ್ನು ಶಿಶುವಿನಿಂದ ದೂರ ಮಾಡಿದರೆ ಅದಕ್ಕೂ ಕಾರಣ ಇದ್ದೇ ಇರುತ್ತೆ. ಶಿಶುವಿಗೆ ಏನೋ ರೋಗ ಇರಬಹುದು ಮತ್ತು ಹಾಲು ಅದಕ್ಕೆ ಹಾನಿಕಾರಕ ಇರಬಹುದು. ನನಗೆ ಕೇವಲ ಭಕ್ತಿ ಮತ್ತು ವಿವೇಕ ಕೊಡು ತಾಯೇ, ಮತ್ತೇನೂ ಬೇಡ. ಮಾ ಮಾ ಠಾಕೂರ್ ನರೇಂದ್ರ ಮಂದಿರದಿಂದ ಹಿಂತಿರುಗೋದನ್ನು ನೋಡ್ತಾ ಇದ್ರು. ಮತ್ತೆ ಕೇಳಿದ್ರು, ಏನು ಕೇಳಿದ್ಯಾ ಧನ ಐಶ್ವರ್ಯ? ನರೇಂದ್ರ ಬಂದು ಠಾಕೂರ್ ಕಾಲು ಹಿಡ್ಕೊಂಡ. ನೀವೇ ನನ್ನ ವಿಸ್ಮೃತಿಗೆ ತಳ್ಳಿದ್ದೀರಿ. ನನ್ನ ಈ ಮತಿಭ್ರಮಣೆ ನೀವೇ ಕೊಟ್ಟಿರೋದು. ಈಗ ನೀವೇ ಕೇಳಬೇಕು. ನನ್ನ ಪರಿವಾರದವರಿಗೆ ಅನ್ನ ವಸ್ತ್ರಕ್ಕೆ ಕಷ್ಟ ಆಗದೇ ಇರೋ ಹಾಗೆ ನೀವೇ ಕೇಳಬೇಕು. ಅರೆ, ನಾನಂತೂ ಯಾರಿಗೋಸ್ಕರನೂ ಈ ಪ್ರಾರ್ಥನೆ ಮಾಡಲಿಕ್ಕೆ ಆಗಿಲ್ಲ. ನನ್ನ ಬಾಯಿಂದ ಯಾವತ್ತೂ ಸಾಂಸಾರಿಕ ಯಾಚನೆಗಳು ಹೊರಡೋದೇ ಇಲ್ಲ. ಮತ್ತೆ ನಾನು ಎಲ್ಲಿಗೆ ಹೋಗಲಿ, ಯಾರಿಗೆ ಕೇಳಲಿ? ನಾನು ನಿನಗೆ ಹೇಳಿದ್ದೆ, ನೀನು ತಾಯಿ ಹತ್ತಿರ ಏನು ಕೇಳ್ತೀಯೋ ಅದನ್ನೇ ಪಡ್ಕೋತೀಯ ಅಂತ. ಇದಕ್ಕಿಂತ ಏನು ಬೇಕು ನಿನಗೆ? ಆದರೆ ತಾಯಿ ಹತ್ತಿರ ಹೋಗಿ ಕುಂಬಳಕಾಯಿ ಕೇಳಲು ಆಗೋದಿಲ್ಲ ಅಲ್ವಾ? ನನಗೆ ಆಗಲಿಲ್ಲ. ನೀನು ಕೇಳಿಲ್ಲ ಅಂದರೆ ನಿನ್ನ ಜೀವನದಲ್ಲಿ ಸಾಂಸಾರಿಕ ಸುಖ ಇಲ್ಲವೇ ಇಲ್ಲ. ಈಗ ಹೇಳು, ನಾನೇನು ಮಾಡಲಿ? ತಾಯಿ ಹತ್ರ ಹೇಳಲಿಕ್ಕೆ ಆಗದೇ ಇದ್ದರೆ ನೀವೇ ವರ ಕೊಡಿ, ನನ್ನ ಪರಿವಾರದವರ ಕಷ್ಟ ದೂರ ಆಗಲಿ ಅಂತ. ನೀವು ಬರೀ ಒಂದು ಸಲ ಹೇಳೋದ್ರಿಂದ ಅವರ ಕಷ್ಟಗಳು ದೂರ ಆಗ್ತವೆ. ನಿನಗೆ ವಿಶ್ವಾಸ ಇದೆಯಾ? ಹೌದು, ನನಗೆ ದೃಢ ವಿಶ್ವಾಸ ಇದೆ. ಠಾಕೂರ್ ಅವನನ್ನೇ ನೋಡಿದ್ರು. ಅವನು ಇನ್ನೂ ಅವರ ಕಾಲನ್ನು ಗಟ್ಟಿಯಾಗಿ ಹಿಡಿದಿದ್ದ. ಆಯಿತು, ಹೋಗು. ಅವರಿಗೆ ಯಾವತ್ತೂ ಅನ್ನ ಮತ್ತು ವಸ್ತ್ರದ ಅಭಾವ ಆಗೋದಿಲ್ಲ. ಅವರ ಕಾಲನ್ನು ಬಿಟ್ಟ ಮತ್ತು ಅವರನ್ನೊಮ್ಮೆ ನೋಡಿ ತಲೆಯಿಂದ ಪಾದ ಸ್ಪರ್ಶ ಮಾಡಿದ.